ಇನ್ನು ಅದೇ ರೀತಿಯಾಗಿ ಕೇಂದ್ರ ಬಜೆಟ್ ರಾಜ್ಯದ ನಿರೀಕ್ಷೆಗಳೇನು ಅನ್ನೋದನ್ನ ನಾವು ನೋಡ್ತಾ ಹೋದಾಗ ನೋಡಿ, ಈಗಾಗಲೇ ಕೇಂದ್ರ ವಿತ್ತ ಸಚಿವೆ ಇವತ್ತು ಒಂಬತ್ತನೇ ಬಜೆಟ್ ಅನ್ನ ಇವತ್ತು ಮಂಡನೆ ಮಾಡ್ತಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ. 16 ನಿರೀಕ್ಷೆಗಳಿದೆ, ಆ ಎಲ್ಲಾ ನಿರೀಕ್ಷೆಗಳನ್ನ ಈಡೇರಿಸ್ತಾರ? ಇಡೀ ದೇಶ ಇದೀಗ ಈ ಬಜೆಟ್ ನತ್ತ ನೋಡ್ತಾ ಇದೆ. ಯಾವ್ಯಾವ ಭಾಗಕ್ಕೆ ಯಾವ್ಯಾವ ಕ್ಷೇತ್ರಕ್ಕೆ ಎಷ್ಟು ಕೊಡುಗೆಗಳನ್ನು ಕೊಡ್ತಾರೆ, ಎಷ್ಟು ಅನುದಾನವನ್ನ ಕೊಡ್ತಾರೆ ಅನ್ನೋದು ಇಲ್ಲಿ ಪ್ರಶ್ನೆಯಾಗಿ ಮೂಡ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ. 9ನೇ ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ. ಈ ವರ್ಷದಿಂದ 15 ಲಕ್ಷಕ್ಕೆ ಹೆಚ್ಚಳ ಮಾಡುವಂತ ನಿರೀಕ್ಷೆ ಕೂಡ ಇದೆ. ಕೃಷಿ ಕ್ಷೇತ್ರಕ್ಕೆ 1.5 ಲಕ್ಷ ಕೋಟಿ ರೂಪಾಯಿ ಅನುದಾನವನ್ನು ನೀಡ್ತಾರೆ. ಇನ್ನು ದೇಶದ ರೈತರಿಗೆ ಬಂಪರ್ ಸುದ್ದಿ ಕೊಡ್ತಾರ ಮೋದಿ? ಈ ಒಂದು ಬಜೆಟ್ ನಲ್ಲಿ ನಿರೀಕ್ಷೆಯನ್ನ ಮಾಡಬಹುದು. ಸದ್ಯ ಪಿಎಂ ಕಿಸಾನ್ ಯೋಜನೆಯಡಿ 6,000 ಹಣ ಇದೆ. ಆ ಮೊತ್ತವನ್ನ ಬರೋಬ್ಬರಿ 9,000ಕ್ಕೆ ಏರಿಸುವಂತ ನಿರೀಕ್ಷೆ ಕೂಡ ಇದೆ. ಹಲವಾರು ನಿರೀಕ್ಷೆಗಳು ಇದೆ. ಆ ನಿರೀಕ್ಷೆಯನ್ನ ಈಡೇರಿಸ್ತಾರಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಈಗಾಗಲೇ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ. ಯಾವ್ಯಾವ ಕ್ಷೇತ್ರಕ್ಕೆ ಎಷ್ಟು ಅನುದಾನವನ್ನ ಮೀಸಲಿಡ್ತಾರೆ? ಈಗಾಗಲೇ ದೇಶದಲ್ಲಿ ಈ ಬಂಗಾರದ ಬೆಲೆ ಗಗನಕ್ಕೇರಿರೋದು, ಅದರ ಮೇಲೆ ಈ ಟ್ಯಾಕ್ಸ್ ಅನ್ನ ಕಡಿಮೆ ಮಾಡ್ತಾರಾ? ಅದು ಕೂಡ ನಿರೀಕ್ಷೆ ಇದೆ. ಕೃಷಿ ಕ್ಷೇತ್ರಕ್ಕೆ ಎಷ್ಟು ಅನುದಾನವನ್ನ ಕೊಡ್ತಾರೆ, ಅಲ್ಲಿ ರೈತರಿಗೆ ಯಾವ ರೀತಿಯಾಗಿ ಗಿಫ್ಟ್ ಅನ್ನ ಕೊಡ್ತಾರೆ, ಎಲ್ಲವನ್ನ ಕೂಡ ಇದೀಗ ನಿರೀಕ್ಷೆಯನ್ನ ಮಾಡಲಾಗ್ತಾ ಇದೆ. ಇನ್ನು ಅದೇ ರೀತಿಯಾಗಿ ಕೇಂದ್ರ ಬಜೆಟ್ ರಾಜ್ಯದ ನಿರೀಕ್ಷೆಗಳೇನು ಅನ್ನೋದನ್ನ ನಾವು ನೋಡ್ತಾ ಹೋದಾಗ ನೋಡಿ, ಈಗಾಗಲೇ ಕೇಂದ್ರ ವಿತ್ತ ಸಚಿವೆ ಇವತ್ತು ಒಂಬತ್ತನೇ ಬಜೆಟ್ ಅನ್ನ ಇವತ್ತು ಮಂಡನೆ ಮಾಡ್ತಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ. 16 ನಿರೀಕ್ಷೆಗಳಿದೆ, ಆ ಎಲ್ಲಾ ನಿರೀಕ್ಷೆಗಳನ್ನ ಈಡೇರಿಸ್ತಾರ? ಇಡೀ ದೇಶ ಇದೀಗ ಈ ಬಜೆಟ್ ನತ್ತ ನೋಡ್ತಾ ಇದೆ. ಯಾವ್ಯಾವ ಭಾಗಕ್ಕೆ ಯಾವ್ಯಾವ ಕ್ಷೇತ್ರಕ್ಕೆ ಎಷ್ಟು ಕೊಡುಗೆಗಳನ್ನು ಕೊಡ್ತಾರೆ, ಎಷ್ಟು ಅನುದಾನವನ್ನ ಕೊಡ್ತಾರೆ ಅನ್ನೋದು ಇಲ್ಲಿ ಪ್ರಶ್ನೆಯಾಗಿ ಮೂಡ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ. 9ನೇ ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ. ಈ ವರ್ಷದಿಂದ 15 ಲಕ್ಷಕ್ಕೆ ಹೆಚ್ಚಳ ಮಾಡುವಂತ ನಿರೀಕ್ಷೆ ಕೂಡ ಇದೆ. ಕೃಷಿ ಕ್ಷೇತ್ರಕ್ಕೆ 1.5 ಲಕ್ಷ ಕೋಟಿ ರೂಪಾಯಿ ಅನುದಾನವನ್ನು ನೀಡ್ತಾರೆ. ಇನ್ನು ದೇಶದ ರೈತರಿಗೆ ಬಂಪರ್ ಸುದ್ದಿ ಕೊಡ್ತಾರ ಮೋದಿ? ಈ ಒಂದು ಬಜೆಟ್ ನಲ್ಲಿ ನಿರೀಕ್ಷೆಯನ್ನ ಮಾಡಬಹುದು. ಸದ್ಯ ಪಿಎಂ ಕಿಸಾನ್ ಯೋಜನೆಯಡಿ 6,000 ಹಣ ಇದೆ. ಆ ಮೊತ್ತವನ್ನ ಬರೋಬ್ಬರಿ 9,000ಕ್ಕೆ ಏರಿಸುವಂತ ನಿರೀಕ್ಷೆ ಕೂಡ ಇದೆ. ಹಲವಾರು ನಿರೀಕ್ಷೆಗಳು ಇದೆ. ಆ ನಿರೀಕ್ಷೆಯನ್ನ ಈಡೇರಿಸ್ತಾರಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಈಗಾಗಲೇ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ. ಯಾವ್ಯಾವ ಕ್ಷೇತ್ರಕ್ಕೆ ಎಷ್ಟು ಅನುದಾನವನ್ನ ಮೀಸಲಿಡ್ತಾರೆ? ಈಗಾಗಲೇ ದೇಶದಲ್ಲಿ ಈ ಬಂಗಾರದ ಬೆಲೆ ಗಗನಕ್ಕೇರಿರೋದು, ಅದರ ಮೇಲೆ ಈ ಟ್ಯಾಕ್ಸ್ ಅನ್ನ ಕಡಿಮೆ ಮಾಡ್ತಾರಾ? ಅದು ಕೂಡ ನಿರೀಕ್ಷೆ ಇದೆ. ಕೃಷಿ ಕ್ಷೇತ್ರಕ್ಕೆ ಎಷ್ಟು ಅನುದಾನವನ್ನ ಕೊಡ್ತಾರೆ, ಅಲ್ಲಿ ರೈತರಿಗೆ ಯಾವ ರೀತಿಯಾಗಿ ಗಿಫ್ಟ್ ಅನ್ನ ಕೊಡ್ತಾರೆ, ಎಲ್ಲವನ್ನ ಕೂಡ ಇದೀಗ ನಿರೀಕ್ಷೆಯನ್ನ ಮಾಡಲಾಗ್ತಾ ಇದೆ. ಇನ್ನು ಅದೇ ರೀತಿಯಾಗಿ ಕೇಂದ್ರ ಬಜೆಟ್ ರಾಜ್ಯದ ನಿರೀಕ್ಷೆಗಳೇನು ಅನ್ನೋದನ್ನ ನಾವು ನೋಡ್ತಾ ಹೋದಾಗ ನೋಡಿ, ಈಗಾಗಲೇ ಕೇಂದ್ರ ವಿತ್ತ ಸಚಿವೆ ಇವತ್ತು ಒಂಬತ್ತನೇ ಬಜೆಟ್ ಅನ್ನ ಇವತ್ತು ಮಂಡನೆ ಮಾಡ್ತಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ. 16 ನಿರೀಕ್ಷೆಗಳಿದೆ, ಆ ಎಲ್ಲಾ ನಿರೀಕ್ಷೆಗಳನ್ನ ಈಡೇರಿಸ್ತಾರ? ಇಡೀ ದೇಶ ಇದೀಗ ಈ ಬಜೆಟ್ ನತ್ತ ನೋಡ್ತಾ ಇದೆ. ಯಾವ್ಯಾವ ಭಾಗಕ್ಕೆ ಯಾವ್ಯಾವ ಕ್ಷೇತ್ರಕ್ಕೆ ಎಷ್ಟು ಕೊಡುಗೆಗಳನ್ನು ಕೊಡ್ತಾರೆ, ಎಷ್ಟು ಅನುದಾನವನ್ನ ಕೊಡ್ತಾರೆ ಅನ್ನೋದು ಇಲ್ಲಿ ಪ್ರಶ್ನೆಯಾಗಿ ಮೂಡ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ. 9ನೇ ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ. ಈ ವರ್ಷದಿಂದ 15 ಲಕ್ಷಕ್ಕೆ ಹೆಚ್ಚಳ ಮಾಡುವಂತ ನಿರೀಕ್ಷೆ ಕೂಡ ಇದೆ. ಕೃಷಿ ಕ್ಷೇತ್ರಕ್ಕೆ 1.5 ಲಕ್ಷ ಕೋಟಿ ರೂಪಾಯಿ ಅನುದಾನವನ್ನು ನೀಡ್ತಾರೆ. ಇನ್ನು ದೇಶದ ರೈತರಿಗೆ ಬಂಪರ್ ಸುದ್ದಿ ಕೊಡ್ತಾರ ಮೋದಿ? ಈ ಒಂದು ಬಜೆಟ್ ನಲ್ಲಿ ನಿರೀಕ್ಷೆಯನ್ನ ಮಾಡಬಹುದು. ಸದ್ಯ ಪಿಎಂ ಕಿಸಾನ್ ಯೋಜನೆಯಡಿ 6,000 ಹಣ ಇದೆ. ಆ ಮೊತ್ತವನ್ನ ಬರೋಬ್ಬರಿ 9,000ಕ್ಕೆ ಏರಿಸುವಂತ ನಿರೀಕ್ಷೆ ಕೂಡ ಇದೆ. ಹಲವಾರು ನಿರೀಕ್ಷೆಗಳು ಇದೆ. ಆ ನಿರೀಕ್ಷೆಯನ್ನ ಈಡೇರಿಸ್ತಾರಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಈಗಾಗಲೇ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ. ಯಾವ್ಯಾವ ಕ್ಷೇತ್ರಕ್ಕೆ ಎಷ್ಟು ಅನುದಾನವನ್ನ ಮೀಸಲಿಡ್ತಾರೆ? ಈಗಾಗಲೇ ದೇಶದಲ್ಲಿ ಈ ಬಂಗಾರದ ಬೆಲೆ ಗಗನಕ್ಕೇರಿರೋದು, ಅದರ ಮೇಲೆ ಈ ಟ್ಯಾಕ್ಸ್ ಅನ್ನ ಕಡಿಮೆ ಮಾಡ್ತಾರಾ? ಅದು ಕೂಡ ನಿರೀಕ್ಷೆ ಇದೆ. ಕೃಷಿ ಕ್ಷೇತ್ರಕ್ಕೆ ಎಷ್ಟು ಅನುದಾನವನ್ನ ಕೊಡ್ತಾರೆ, ಅಲ್ಲಿ ರೈತರಿಗೆ ಯಾವ ರೀತಿಯಾಗಿ ಗಿಫ್ಟ್ ಅನ್ನ ಕೊಡ್ತಾರೆ, ಎಲ್ಲವನ್ನ ಕೂಡ ಇದೀಗ ನಿರೀಕ್ಷೆಯನ್ನ ಮಾಡಲಾಗ್ತಾ ಇದೆ. ಇನ್ನು ಅದೇ ರೀತಿಯಾಗಿ ಕೇಂದ್ರ ಬಜೆಟ್ ರಾಜ್ಯದ ನಿರೀಕ್ಷೆಗಳೇನು ಅನ್ನೋದನ್ನ ನಾವು ನೋಡ್ತಾ ಹೋದಾಗ ನೋಡಿ, ಈಗಾಗಲೇ ಕೇಂದ್ರ ವಿತ್ತ ಸಚಿವೆ ಇವತ್ತು 9ನೇ ಬಜೆಟ್ ಅನ್ನ
9ನೇ ಬಜೆಟ್ ಅನ್ನ ಇವತ್ತು ಮಂಡನೆ ಮಾಡ್ತಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ. 16 ಒಂದು ಏನು ನಿರೀಕ್ಷೆಗಳಿದೆ ಆ ಎಲ್ಲಾ ನಿರೀಕ್ಷೆಗಳನ್ನ ಈಡೇರಿಸ್ತಾರ. ಇಡೀ ದೇಶ ಇದೀಗ ಈ ಬಜೆಟ್ ನತ್ತ ನೋಡ್ತಾ ಇದೆ. ಯಾವ್ಯಾವ ಭಾಗಕ್ಕೆ ಯಾವ್ಯಾವ ಕ್ಷೇತ್ರಕ್ಕೆ ಎಷ್ಟು ಕೊಡುಗೆಗಳನ್ನು ಕೊಡ್ತಾರೆ, ಎಷ್ಟು ಅನುದಾನವನ್ನ ಕೊಡ್ತಾರೆ ಅನ್ನೋದು ಇಲ್ಲಿ ಪ್ರಶ್ನೆಯಾಗಿ ಮೂಡ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ. 9ನೇ ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ. ಈ ವರ್ಷದಿಂದ 15 ಲಕ್ಷಕ್ಕೆ ಹೆಚ್ಚಳ ಮಾಡುವಂತ ನಿರೀಕ್ಷೆ ಕೂಡ ಇದೆ. ಕೃಷಿ ಕ್ಷೇತ್ರಕ್ಕೆ 1.5 ಲಕ್ಷ ಕೋಟಿ ರೂಪಾಯಿ ಅನುದಾನವನ್ನು ನೀಡ್ತಾರೆ. ಇನ್ನು ದೇಶದ ರೈತರಿಗೆ ಬಂಪರ್ ಸುದ್ದಿ ಕೊಡ್ತಾರ ಮೋದಿ. ಈ ಒಂದು ಬಜೆಟ್ ನಲ್ಲಿ ನಿರೀಕ್ಷೆಯನ್ನ ಮಾಡಬಹುದು. ಸದ್ಯ ಪಿಎಂ ಕಿಸಾನ್ ಯೋಜನೆಯಡಿ 6,000 ಹಣ ಇದೆ. ಆ ಮೊತ್ತವನ್ನ ಬರೋಬ್ಬರಿ 9,000ಕ್ಕೆ ಏರಿಸುವಂತ ನಿರೀಕ್ಷೆ ಕೂಡ ಇದೆ. ಹಲವಾರು ನಿರೀಕ್ಷೆಗಳು ಇದೆ. ಆ ನಿರೀಕ್ಷೆಯನ್ನ ಈಡೇರಿಸ್ತಾರಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಈಗಾಗಲೇ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ. ಯಾವ್ಯಾವ ಕ್ಷೇತ್ರಕ್ಕೆ ಎಷ್ಟು ಅನುದಾನವನ್ನ ಮೀಸಲಿಡ್ತಾರೆ. ಒಂದು, ಈಗಾಗಲೇ ದೇಶದಲ್ಲಿ ಈ ಬಂಗಾರದ ಬೆಲೆ ಗಗನಕ್ಕೇರಿರೋದು, ಅದರ ಮೇಲೆ ಈ ಟ್ಯಾಕ್ಸ್ ಅನ್ನ ಕಡಿಮೆ ಮಾಡ್ತಾರಾ, ಅದು ಕೂಡ ನಿರೀಕ್ಷೆ ಇದೆ. ಕೃಷಿ ಕ್ಷೇತ್ರಕ್ಕೆ ಎಷ್ಟು ಅನುದಾನವನ್ನ ಕೊಡ್ತಾರೆ, ಅಲ್ಲಿ ರೈತರಿಗೆ ಯಾವ ರೀತಿಯಾಗಿ ಗಿಫ್ಟ್ ಅನ್ನ ಕೊಡ್ತಾರೆ, ಎಲ್ಲವನ್ನ ಕೂಡ ಇದೀಗ ನಿರೀಕ್ಷೆಯನ್ನ ಮಾಡಲಾಗ್ತಾ ಇದೆ. ಇನ್ನು ಅದೇ ರೀತಿಯಾಗಿ ಕೇಂದ್ರ ಬಜೆಟ್ ರಾಜ್ಯದ ನಿರೀಕ್ಷೆಗಳೇನು ಅನ್ನೋದನ್ನ ನಾವು ನೋಡ್ತಾ ಹೋದಾಗ ನೋಡಿ, ಈಗಾಗಲೇ ಕೇಂದ್ರ ವಿತ್ತ ಸಚಿವೆ ಇವತ್ತು 9ನೇ ಬಜೆಟ್ ಅನ್ನ ಇವತ್ತು ಮಂಡನೆ ಮಾಡ್ತಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ. 16 ಒಂದು ಏನು ನಿರೀಕ್ಷೆಗಳಿದೆ ಆ ಎಲ್ಲಾ ನಿರೀಕ್ಷೆಗಳನ್ನ ಈಡೇರಿಸ್ತಾರ. ಇಡೀ ದೇಶ ಇದೀಗ ಈ ಬಜೆಟ್ ನತ್ತ ನೋಡ್ತಾ ಇದೆ. ಯಾವ್ಯಾವ ಭಾಗಕ್ಕೆ ಯಾವ್ಯಾವ ಕ್ಷೇತ್ರಕ್ಕೆ ಎಷ್ಟು ಕೊಡುಗೆಗಳನ್ನು ಕೊಡ್ತಾರೆ, ಎಷ್ಟು ಅನುದಾನವನ್ನ ಕೊಡ್ತಾರೆ ಅನ್ನೋದು ಇಲ್ಲಿ ಪ್ರಶ್ನೆಯಾಗಿ ಮೂಡ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ. 9ನೇ ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ. ಈ ವರ್ಷದಿಂದ 15 ಲಕ್ಷಕ್ಕೆ ಹೆಚ್ಚಳ ಮಾಡುವಂತ ನಿರೀಕ್ಷೆ ಕೂಡ ಇದೆ. ಕೃಷಿ ಕ್ಷೇತ್ರಕ್ಕೆ 1.5 ಲಕ್ಷ ಕೋಟಿ ರೂಪಾಯಿ ಅನುದಾನವನ್ನು ನೀಡ್ತಾರೆ. ಇನ್ನು ದೇಶದ ರೈತರಿಗೆ ಬಂಪರ್ ಸುದ್ದಿ ಕೊಡ್ತಾರ ಮೋದಿ. ಈ ಒಂದು ಬಜೆಟ್ ನಲ್ಲಿ ನಿರೀಕ್ಷೆಯನ್ನ ಮಾಡಬಹುದು. ಸದ್ಯ ಪಿಎಂ ಕಿಸಾನ್ ಯೋಜನೆಯಡಿ 6,000 ಹಣ ಇದೆ. ಆ ಮೊತ್ತವನ್ನ ಬರೋಬ್ಬರಿ 9,000ಕ್ಕೆ ಏರಿಸುವಂತ ನಿರೀಕ್ಷೆ ಕೂಡ ಇದೆ. ಹಲವಾರು ನಿರೀಕ್ಷೆಗಳು ಇದೆ. ಆ ನಿರೀಕ್ಷೆಯನ್ನ ಈಡೇರಿಸ್ತಾರಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಈಗಾಗಲೇ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ. ಯಾವ್ಯಾವ ಕ್ಷೇತ್ರಕ್ಕೆ ಎಷ್ಟು ಅನುದಾನವನ್ನ ಮೀಸಲಿಡ್ತಾರೆ. ಒಂದು, ಈಗಾಗಲೇ ದೇಶದಲ್ಲಿ ಈ ಬಂಗಾರದ ಬೆಲೆ ಗಗನಕ್ಕೇರಿರೋದು, ಅದರ ಮೇಲೆ ಈ ಟ್ಯಾಕ್ಸ್ ಅನ್ನ ಕಡಿಮೆ ಮಾಡ್ತಾರಾ, ಅದು ಕೂಡ ನಿರೀಕ್ಷೆ ಇದೆ. ಕೃಷಿ ಕ್ಷೇತ್ರಕ್ಕೆ ಎಷ್ಟು ಅನುದಾನವನ್ನ ಕೊಡ್ತಾರೆ, ಅಲ್ಲಿ ರೈತರಿಗೆ ಯಾವ ರೀತಿಯಾಗಿ ಗಿಫ್ಟ್ ಅನ್ನ ಕೊಡ್ತಾರೆ, ಎಲ್ಲವನ್ನ ಕೂಡ ಇದೀಗ ನಿರೀಕ್ಷೆಯನ್ನ ಮಾಡಲಾಗ್ತಾ ಇದೆ.